ಮಾಮ ಮಹಾಮಂತ್ರಿ, ಸ್ವಲ್ಪ ಹೋಗಿ ನೋಡಿ ಪುರೋಹಿತರು ಯಾಕೆ ಬರ್ಲಿಲ್ಲ ಅಂತ. ಆಗಲಿ ಮಹಾಮಂತ್ರಿ ತಿಮ್ಮರಸು, ಮಹಾರಾಜರೇ, ಹೋಗಿ ಶೀಘ್ರವಾಗಿ ನೋಡಿ ಪುರೋಹಿತರಿಗೆ ಏನಾಗಿದೆ, ಇಲ್ಲಿವರೆಗೂ ಯಾಕೆ ಬಂದಿಲ್ಲ? ಮಹಾರಾಜರೇ, ಅದು ಪುರೋಹಿತರು ಬರೋದಿಲ್ಲ. ಯಾಕೆ? ಮಹಾರಾಜರ ಅವರಂತೂ ಅವರು ಭಯ ಬಿದ್ದು ಓಡೋದ್ರು. ಇವ್ರು ಹೇಳ್ತಿರೋದ ಅರ್ಥ ಏನಂದ್ರೆ ಪುರೋಹಿತರ ಆರೋಗ್ಯ ಸರಿ ಇಲ್ಲದೆ ವೈದ್ಯರ ಹತ್ರ ಅವ್ರು ಓಡ್ ಹೋದ್ರು ಅಂತ ಹೇಳ್ತಿದ್ದಾರೆ. ಮತ್ತೆ ಅವರು ಹೋಗ್ತಾ ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ರುದ್ರಾಭಿಷೇಕದ ಶುಭ ಮುಹೂರ್ತ ಸ್ವಲ್ಪ ಹೊತ್ತಲ್ಲೇ ಮುಗ್ದು ಹೋಗುತ್ತೆ ಅಂತ. ನಾನ್ ಮೊದ್ಲು ಅಂತ ಮುಹೂರ್ತ ಏನಾದ್ರೂ ಮೀರಿ ಹೋದ್ರೆ ಆಮೇಲೆ ರುದ್ರಾಭಿಷೇಕನ ಯಾರು ಮಾಡಕ್ಕಾಗಲ್ಲ. ಪಂಡಿತ ರಾಮಕೃಷ್ಣ, ನೀವ್ ಏನ್ ಹೇಳ್ತಿದ್ದೀರಾ? ನಾವು ಸರ್ವಪ್ರಥಮ ರುದ್ರಾಭಿಷೇಕವನ್ನ ಇವರಿಗೆ ಬಿಡಲೆ? ಇಲ್ಲ ಇಲ್ಲ ಮಹಾರಾಜರೇ, ಮೊದಲು ಮತ್ತೆ ಆಮೇಲೆ ಅನ್ನೋ ವಿಷಯನೇ ಬರೋದಿಲ್ಲ. ನಾನು ಮತ್ತೆ ಗುರುಗಳು ಸೇರಿ ಇಬ್ರು ಕೈಲೂ ಒಟ್ಟಿಗೆ ರುದ್ರಾಭಿಷೇಕ ಮಾಡಿಸ್ತೀವಿ. ಅಸಂಭವ! ಇದು ನನ್ನ ಗೌರವದ ವಿರುದ್ಧ. ಇದು ನಮ್ಮ ಗೌರವದ ವಿರುದ್ಧ. ಸ್ವಲ್ಪ ಯೋಚಿಸಿ ಮಹಾರಾಜ್ರೆ, ಈ ಶುಭ ಕಾರ್ಯ ಶುಭ ಮುಹೂರ್ತದಲ್ಲಿ ಆಗ್ಲಿಲ್ಲ ಅಂದ್ರೆ ಎರಡೂ ರಾಜ್ಯಕ್ಕೂ ಅಪಶಕುನ ಆಗ್ಬೋದು ಅಲ್ವಾ ಗುರುಗಳೇ? ಅಲ್ವಾ ಗುರುಗಳೇ? ಸತ್ಯ ಸತ್ಯ. ನಾನು ನನ್ನ ಬ್ರಹ್ಮ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ನನಗೆ ಸೂಚನೆ ಸಿಗ್ತಾ ಇದೆ, ಇಲ್ಲಿ ಬಹಳ ದೊಡ್ಡ ಅಪಶಕುನ ನಡೆಯೋದ್ರಲ್ಲಿದೆ ಅಂತ. ಅದು ಎರಡು ರಾಜ್ಯಗಳಿಗೆ. ಆಗಲಿ. ಒಂದು ವೇಳೆ ಈ ವಿಷಯ ನಮ್ಮ ರಾಜ್ಯದ ಒಳ್ಳೆಯದಕ್ಕೆ ಇದ್ದರೆ ನಾನು ಸ್ವೀಕರಿಸುತ್ತೇನೆ. ರಾಜ್ಯದ ಒಳ್ಳೆಯದ್ರ ಬಗ್ಗೆ ನಮ್ಮ ಮಹಾರಾಜರು ಯೋಚಿಸ್ತಾರೆ. ಆದ್ರೂ ಇಬ್ರು ಮಹಾರಾಜರು ಒಟ್ಟಿಗೆ ಅಭಿಷೇಕ, ಇದಕ್ಕೆ ನಮ್ಮ ಮಹಾರಾಜರು ಒಪ್ಪೋದಿಲ್ಲ. ಪರವಾಗಿಲ್ಲ ಬಿಡಿ, ನಮಗೇನು ಇಷ್ಟ ಇಲ್ಲ. ನನ್ನಿಂದ ಒಂದು ಶುಭಗಳಿಗೆ ವ್ಯರ್ಥ ಆಗೋದು. ಆದ್ರೆ ಮಹಾರಾಜ, ಆದ್ರೆ ಅಂತ ಇಬ್ರಿಗೂ ಒಪ್ಪಿಗೆ ಆದ್ಮೇಲೆ ಕತೆನ ಮುಗಿಸೋದನ್ನ ಬಿಟ್ಟು ಪ್ರಲಾಪವನ್ನ ಮತ್ತೆ ಮುಂದುವರಿಸ್ತಾ ಇದೆಯಲ್ಲ ನೀನು. ಸುಮ್ನಿರಿ ನೀವು. ಹೇಳಿ, ಪೂಜೆ ಹೇಗೆ ಶುರು ಮಾಡಬೇಕು ಅಂತ. ಹೇಳಿ, ಪೂಜೆಯನ್ನ ಹೇಗೆ ಶುರು ಮಾಡೋಣ ಅಂತ. ನಮಗೊತ್ತು ಗುರುಗಳೇ, ನಿಮಗೆ ಮಾಡೋ ವಿಧಾನ ಗೊತ್ತಿಲ್ಲ. ನಾನು ಹೇಳ್ತೀನಿ. ನೀವು ಹೇಳಬೇಡಿ, ನಾನು ಹೇಳ್ತಿದ್ದೀನಲ್ಲ. ಮತ್ತೆ ನಾನೇನು ಹೇಳ್ತೀನೋ ಅದನ್ನು ಕೇಳಿಸ್ಕೊಳ್ಳಿ ನೀವು. ಹೇಳ್ತೀನಿ, ಎಲ್ಲ ವಿವರವಾಗಿ ಹೇಳ್ತೀನಿ ನಾನು. ಮತ್ತೆ ಏನಂತ ಹೇಳಿದ್ರೆ, ಇಬ್ರು ರುದ್ರಾಭಿಷೇಕನು ಒಬ್ಬರಾದ್ಮೇಲೆ ಒಬ್ರು ಆಗ್ಬಾರ್ದು ಅಂತ ಹೇಳಿ ಈ ಜವಾಬ್ದಾರಿನ ನಾನು ಪಂಡಿತ ರಾಮಕೃಷ್ಣನಿಗೆ ಕೊಡ್ತಾ ಇದ್ದೀನಿ. ಈ ಪಂಡಿತ ತುಂಬಾ ಜ್ಞಾನಿ ಅನ್ಸುತ್ತೆ. ಪಂಡಿತ ರಾಮಕೃಷ್ಣ, ನೀವು ಶುರು ಮಾಡಿ. ಮತ್ತೆ ನಾನು ಏನು ಹೇಳ್ಕೊಟ್ಟಿದ್ನೋ ಅದನ್ನೇ ಮಾಡಿಸಿ ನೀವು. ಹಾ ಗುರುಗಳೇ, ಖಂಡಿತವಾಗಿ. ಎಲ್ಲದಕ್ಕೂ ಮೊದಲು ಭಗವಾನ್ ಶಿವನ ಪಂಚಾಕ್ಷರಿ ಮಂತ್ರದಿಂದ ಬಾಲಶಿವನ ಸ್ಮರಣೆ ಮಾಡ್ತಾ ನೀರಿನಿಂದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಪೂಜೆ ಸಂಪೂರ್ಣವಾಯಿತು. ಧನ್ಯವಾದ. ನಿಂತ್ಕೊಳ್ಳಿ, ಇನ್ನು ಕೆಲವೊಂದು ಉಳಿದಿದೆ. ಇನ್ನೇನು ಉಳಿದಿದೆ ಗುರುಗಳೇ? ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಇನ್ನು ಚಿಕ್ಕವನು, ಅರಿಯದವನು, ಅವನಿಗೆ ನೆನಪಿರಲ್ಲ. ಒಂದು ವಸ್ತು ಬಾಕಿ ಇದೆ, ಅದರಿಂದ ರುದ್ರಾಭಿಷೇಕ ಏನು ಬಹಳ ದೊಡ್ಡ ದೊಡ್ಡ ಪೂಜೆಗಳೇ ಸಂಪೂರ್ಣವಾಗಲ್ಲ. ಹಾಗಾದ್ರೆ ಹೇಳಿ, ನಾವು ಪೂಜೆ ಪೂರ್ಣ ಮಾಡ್ತೀವಿ. ಪವಿತ್ರವಾದ ಮನಸ್ಸಿನಿಂದ ಮನಸ್ಸನ್ನ ಬಿಚ್ಚಿ ಅಧಿಕದಲ್ಲಿ ಅಧಿಕವಾದ ಸಂಭಾವನೆ, ಅರ್ಥಾತ್ ದಕ್ಷಿಣೆ ಕೊಟ್ಟ ನಂತರವೇ ಪೂಜೆ ಸಂಪೂರ್ಣವಾಗುತ್ತೆ. ಆದ್ರೆ ಮಹಾರಾಜರೇ, ನಿಮ್ಮನ್ನ ನೀವು ಸಮರ್ಪಣೆ ಮಾಡ್ಕೊಂಡ್ರೆ ದಕ್ಷಿಣೆ ಕೊಡುವಂತ ಅವಶ್ಯಕತೆನೆ ಬರೋದಿಲ್ಲ. ಯಾಕೆ ಅವಶ್ಯಕತೆ ಇರೋದಿಲ್ಲ? ಖಂಡಿತವಾಗಿ ಅವಶ್ಯಕತೆ ಇರುತ್ತೆ ಪಂಡಿತ ರಾಮಕೃಷ್ಣ. ನಿಮಗೆ ಅರ್ಥವಾಗೋದಿಲ್ಲ, ನೀವು ಸುಮ್ಮನೆ ಇರಿ. ಶ್ರದ್ಧೆಯಿಂದ ದಕ್ಷಿಣೆ ಕೊಡುವಂಥದ್ದು ಎಲ್ಲಕ್ಕಿಂತ ಅಧಿಕ ಮಹತ್ವಪೂರ್ಣವಾಗಿರುತ್ತೆ.
ಆದರೆ ನಿಮ್ಮ ಮಹಾರಾಜರಲ್ಲಿ ಆ ಶ್ರದ್ಧೆ ಇಲ್ಲದೆ ಇರ್ಬೋದು, ಆದರೆ ನಾವು ಪೂರ್ತಿ ತಯಾರಿ ಜೊತೆ ಬಂದಿದ್ದೀವಿ. ಯಾವುದೇ ಕಾರ್ಯದಲ್ಲಿ ಕೊರತೆಯನ್ನು ಉಂಟು ಮಾಡೋದು ಶ್ರೀಕೃಷ್ಣ ದೇವರಾಯ ಕಲ್ತಿಲ್ಲ. ಜಗನ್ಮೋಹಿನಿ ಅವಳ ಕಣ್ಣನ್ನ ಮಹಾರಾಜ ಮೇಲಿಂದ ತೆಗಿತಾನೆ ಇಲ್ಲ. ನೀವಿಬ್ಬರು ಮಹಾರಾಜರು ಮನಃಪೂರ್ವಕವಾಗಿ ದಕ್ಷಿಣೆ ಕೊಟ್ಟಿದ್ದೀರಾ. ಧನ್ಯವಾದ, ಧನ್ಯವಾದ. ಈಗ ಈ ದಕ್ಷಿಣೆನ ಎಲ್ಲಾ ಬಡವರಿಗೂ ಹಂಚ್ಬಿಡೋಣ. ಹೌದು, ಇದೇ ಸರಿಯಾಗಿದೆ. ಈ ಎಲ್ಲ ದಕ್ಷಿಣೆಯನ್ನ ಬಡವರಿಗೆ ಹಂಚಿಬಿಡಿ. ಇಲ್ಲಿ ಯಾಕೋ ಏನು ಸರಿಯಾಗಿ ನಡೀತಿಲ್ಲ. ಸರಿಯಾಗಿ ಹೇಳ್ದೆ, ಇಲ್ಲಿ ನಡೀತಾ ಇರೋದು ಸರಿ ಇಲ್ಲ. ಇಬ್ಬರನ್ನು ಆದಷ್ಟು ದೂರ ಇಟ್ಟಿರೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಒಬ್ರನ್ನೊಬ್ರು ಹೇಗ್ ನೋಡ್ತಾ ಇದ್ರು ಅಲ್ವಾ? ಹಾ, ಒಬ್ರನ್ನೊಬ್ರು ತಿಂದು ಹಾಕೋತಾರ. ನನಗೆ ಹೇಗ ಅನಿಸ್ತಾ ಇತ್ತು ಅಂದ್ರೆ ಎಲ್ಲಿ ತಪ್ಕೊಂಡ್ ಬಿಡ್ತಾರೋ ಅನ್ನೋ ಹಾಗೆ, ತೋಳಿಂದ ಗಟ್ಟಿಯಾಗಿ ಅಪ್ಕೊಂಡ್ ಬಿಡ್ತಾರೇನೋ ಅಂತ. ತಪ್ಕೊಳ್ಳೋದ? ನಿಜವಾಗ್ಲೂ ಹಾಗನ್ನಿಸ್ತಾ? ಅದಾದ್ಮೇಲೆ ಛೀ 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 ಛೀ, ನನಗಂತೂ ಹೇಳಕ್ಕೂ ಅಸಹ್ಯ ಅನಿಸ್ತಾ ಇದೆ. ಏನ್ ಹೇಳಕ್ ಅಸಹ್ಯ ಆಗ್ತಿದೆ? ಅದೇ ಅಮ್ಮಂಗೂ ಅನಿಸ್ತಾ ಇರೋದು. ಅಮ್ಮಂಗೆ ಏನ್ ಅನಿಸ್ತಾ ಇದೆ? ಅದೇ ಅವರಿಬ್ರು ಎಲ್ಲಿ ಮದ್ವೆ ಆಗ್ಬಿಡ್ತಾರೇನೋ ಅಂತ. ಮದ್ವೆನಾ? ನಿಂಗ್ ತಲೆ ಕೆಟ್ಟಿದ್ಯಾ ಶಾರದಾ? ಆತರ ಕಾಣಿಸ್ತಾ ಇದ್ದಿದ್ದು ಅವರಿಬ್ರು ಹೇಗೆ ಒಬ್ರನ್ನೊಬ್ರು ಗೂಡ್ತಾ ಇದ್ರು. ಅಯ್ಯೋ, ಅವರಿಬ್ರು ಯಾಕೆ ಆತರ ನೋಡ್ತಾರೆ? ಏನೇನೋ ಹೇಳ್ಬೇಡ ನೀನು. ಎತ್ಕೋ. ಏನ್ ಎತ್ಕೊಳ್ಳಿ? ನಿನ್ ಕಣ್ಣಲ್ಲಿ ಮಹಾರಾಜರ ಮೇಲಿರೋ ಆ ಶ್ರದ್ಧೆ ಭಕ್ತಿನ ಎತ್ಕೋ. ನಮಗ್ ಕಾಣಿಸ್ತಾ ಇತ್ತು ಮಹಾರಾಜರ ಕಣ್ಣಲ್ಲಿ ಆ ಪ್ರೇಮ. ಮಹಾರಾಜರ ಕಣ್ಣಲ್ಲಿ ಗಜಪತಿ ಮೇಲೆ ಪ್ರೇಮ? ಆಹಾ. ಅಯ್ಯೋ, ನಾವು ಮಹಾರಾಜರು ಮತ್ತೆ ಗಜಪತಿ ಬಗ್ಗೆ ಮಾತಾಡ್ತಿಲ್ಲ. ಇನ್ಯಾರ ಬಗ್ಗೆ ಹೇಳ್ತಿದ್ಯಾ? ನಾವು ಮಹಾರಾಜರು ಮತ್ತೆ ಜಗನ್ಮೋಹಿನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಗನ್ಮೋಹಿನಿ? ಮಹಾರಾಜ ಗಜಪತಿ ಅವರ ಪುತ್ರಿ ಜಗನ್ಮೋಹಿನಿ ಮತ್ತೆ ನಮ್ಮ ಮಹಾರಾಜರು. ಗುಂಡಪ್ಪ, ಬೇಗ ಹೋಗಿ ಎಲ್ಲಾ ಪರದೆಗಳನ್ನು ಮುಚ್ಚು, ಹೋಗು. ಗುಂಡಪ್ಪ, ಈಗ ನಿನ್ ಕಿವಿಗಳನ್ನ ಮುಚ್ಕೊಳಪ್ಪ. ಅಮ್ಮ ಶಾರದಾ ಏನೇನೋ ಹೇಳ್ತಾ ಇದಾರೆ. ಯಾರಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ನಾಳೆ ಆಗೋ ಯುದ್ಧ ಇವತ್ತೇ ಆಗುತ್ತೆ. ಆದ್ರೆ ನಾನು ಸತ್ಯನೇ ಹೇಳ್ತಾ ಇರೋದು. ನನ್ನ ಅನುಮಾನ ಯಾವತ್ತೂ ಸತ್ಯನೇ ಆಗಿರುತ್ತೆ. ಇದು ನನ್ನ ಒಳಗಡೆ ಅಡಗಿರೋ ಪ್ರತಿಭೆ. ನಿನ್ನ ಪ್ರತಿಭೆ, ನಿನ್ನ ಕಲೆನ ನಿನ್ನೊಳಗಡೆ ಇಟ್ಕೊಳ್ಳಮ್ಮ ಶಾರದಾ. ನನಗೆ ಯಾಕೋ ಇವತ್ತೇ ಇಲ್ಲಿ ಭೂಕಂಪ ಆಗತ್ತೆ ಅನಿಸ್ತಿದೆ. ಪಂಡಿತ ರಾಮಕೃಷ್ಣ, ಪಂಡಿತ ರಾಮಕೃಷ್ಣ, ಪಂಡಿತ ರಾಮಕೃಷ್ಣ, ಭೂಕಂಪ ಆಗ್ತಾ ಇದೆ. ಇದ್ರ ಜೊತೆಗೆ ಜ್ವಾಲಾಮುಖಿನೂ ಸ್ಫೋಟ ಆಗೋದ್ರಲ್ಲಿದೆ. ಏನಾಯ್ತು ಮಂತ್ರಿಗಳೇ? ಅಯ್ಯೋ, ಇಬ್ರು ಮಹಾರಾಜರು ಮುಖಾಮುಖಿ ಆಗ್ತಿದ್ದಾರೆ. ಸದ್ಯಕ್ಕೆ ಮಾತಲ್ಲೇ ಯುದ್ಧ ನಡೀತಾ ಇದೆ. ಆದ್ರೆ ಗೊತ್ತಿಲ್ಲ ಯಾವಾಗ ಇಬ್ರು ಖಡ್ಗ ಹಿಡ್ಕೋತಾರೋ ಅಂತ. ಅದು ಅಲ್ಲದೆ ಇಬ್ರು ರಾಣಿರು ಒಂದೇ ಕೋಣೆಯಲ್ಲಿದ್ದಾರೆ. ಅವರು ಕೂಡ ಒಂದೇ ಒಂದು ಕಾರಣ ಹುಡುಕ್ತಿದ್ದಾರೆ ಯುದ್ಧ ಮಾಡೋದಿಕ್ಕೆ. ಹುಷಾರಾಗಿರಿ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಇಬ್ರು ಮಹಾರಾಣಿಯರಲ್ಲಿ ಯಾರಿಗಾದ್ರೂ ಜಗನ್ಮೋಹಿನಿ ವಿಷಯ ಹೇಳಿದ್ರೆ ಆಮೇಲೆ ನನ್ನಷ್ಟು ಕೆಟ್ಟವನ್ ಯಾರೂ ಇರಲ್ಲ. ಏನ್ ಮಾಡ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಏನ್ ಮಾಡ್ತೀಯಾ ಹೇಳು. ಹೇಳ್ದೆಲ್ಲ ಮಾಡಿ ತೋರಿಸ್ತೀನಿ ಅಂತ. ಮೊದ್ಲು ಹೇಳು, ಏನ್ ಮಾಡ್ತೀಯಾ? ನೋಡು, ನಾನು ನನ್ನ ಜೀವ ಬಿಟ್ಬಿಡ್ತೀನಿ. ಪರವಾಗಿಲ್ಲ. ಪರವಾಗಿಲ್ವಂತೆ. ನಾನ್ ಯಾರಿಗೂ ಏನು ಹೇಳಲ್ಲ. ಏನ್ ಹೇಳಲ್ಲ? ಏನೂ ಇಲ್ಲ ಮಂತ್ರಿಗಳೇ, ನಡೀರಿ. ಅಲ್ಲಿ ಯುದ್ಧ ನಡೆಯೋ ಮೊದಲು ಬೇಗ ನಡೀರಿ. ನಿಮ್ಗೆ ಕೇಳಿ ಆಶ್ಚರ್ಯ ಆಗುತ್ತೆ, ನಮ್ಮ ಒಡಿಸ್ಸಾದ ದರ್ಬಾರದಲ್ಲಿ
ಯಾವುದೇ ಸಮಸ್ಯೆ ನಿವಾರಣೆ ಆಗದೆ ಇರೋದಿಲ್ಲ. ನಿಮಗೆ ಇದನ್ನ ಕೇಳಿ ಆಶ್ಚರ್ಯವಾಗುವುದು. ನಮ್ಮ ರಾಜ್ಯ ದರ್ಬಾರಿನಲ್ಲಿ ಯಾವ್ದಾದ್ರೂ ಸಮಸ್ಯೆ ಬಂದ್ರೆ ಅದಕ್ಕೆ ಎರಡೆರಡು ಪರಿಹಾರವಿರುತ್ತೆ, ಒಂದಲ್ಲ. ಇದಂತೂ ಏನೂ ಅಲ್ಲ. ನೀವಿನ್ನೂ ಆಶ್ಚರ್ಯ ಆಗ್ಬಿಡ್ತೀರಾ. ನಮ್ಮ ದರ್ಬಾರ್ನಲ್ಲಿ ಸಮಸ್ಯೆ ಬರಕ್ಕೆ ಮುಂಚೆನೆ ನಮ್ಮ ದರ್ಬಾರಿಗಳು ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ತಾರೆ. ಇದಂತೂ ಏನೂ ಅಲ್ಲ. ಇದನ್ನ ನೀವು ಕೇಳಿದರೆ ನಿಮಗೆ ಇನ್ನೂ ಆಶ್ಚರ್ಯ ಆಗಬಹುದು. ನಮ್ಮ ರಾಜ ದರ್ಬಾರಿನಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅದು ಅದಾಗೆ ಸರಿ ಹೋಗುತ್ತೆ. ಅಯ್ಯೋ, ಇದಂತೂ ಏನೂ ಅಲ್ಲ. ನಾವು ಅಪರಾಧ ಕೇಳಕ್ ಮುಂಚೆನೆ ಮರಣದಂಡನೆ ಕೊಟ್ಬಿಡ್ತೀವಿ. ವಿಚಾರಣೆ ಮಾಡದೇನೆ ಮರಣ ದಂಡನೆಯ? ಅಂದ್ರೆ ನಮಗೆ ಇದು ಗೊತ್ತಾಗತ್ತೆ ಅಪರಾಧಿ ಯಾರು ಅಂತ. ಮರಣದಂಡನೆ ಕೊಟ್ಬಿಡ್ತೀವಿ. ಇದಂತೂ ಏನೂ ಅಲ್ಲ. ಒಂದೊಂದ್ಸಲ ನಾವು ವಿಚಾರಣೆಯಲ್ಲಿ 2-3 ಮರಣ ದಂಡನೆಯನ್ನ ಘೋಷಣೆ ಮಾಡ್ತೀವಿ. ಇದಂತೂ ನಮಗೇನು ಅಲ್ಲ. ನಾವು ಪ್ರತಿ ಗಳಿಗೆಯಲ್ಲೂ ಮೃತ್ಯುದಂಡ ಕೊಡ್ತಾ ಇರ್ತೀವಿ. ನಮಗಂತೂ ಯಾವಾಗ ಇಷ್ಟ ಆಗುತ್ತೋ ಆವಾಗ ಯಾರಿಗಾದ್ರೂ ಮರಣ ದಂಡನೆಯನ್ನ ನೀಡ್ಬಿಡ್ತೀವಿ. ಅರೆ, ನಮ್ಮ ತೋರ್ ಬೆರಳು ಯಾರ ಕಡೆ ತೋರ್ಸುತ್ತೋ ಅವರಿಗೆ ಮರಣದಂಡನೆ ಕೊಟ್ಬಿಡ್ತೀವಿ. ಇವ್ರ ಜಾಗದಲ್ಲಿ ಆ ಮುದ್ಕ ಪಂಡಿತ ಇದ್ದಿದ್ರೆ ಇನ್ನು ತುಂಬಾನೇ ಸಂತೋಷ ಆಗ್ತಿತ್ತು. ನೀವು ನಿಮ್ಮ ಬೆರಳನ್ನ ತೋರಿಸ್ಬೇಕಾಗುತ್ತೆ, ಆದ್ರೆ ನಾವು ಕೇವಲ ನೋಡಿದ್ರೆ ಸಾಕು. ಇವತ್ತು ನೋಡಿ ನೀವು, ಇವತ್ತು ಈ ಕೋಣೆಗೆ ಯಾರು ಮೊದಲು ಬರ್ತಾರೋ ಹಾಗೂ ಯಾರು ಮೊದಲು ನಮಗೆ ಕಾಣುತ್ತಾರೋ ಅವರಿಗೆ ಮರಣ ದಂಡನೆಯನ್ನ ನೀಡ್ತೇನೆ. ನೀವೇನ್ ಕೊಡ್ತೀರಾ ಮರಣ ದಂಡನೆ? ವ್ಯಕ್ತಿ ನಿಮ್ಮ ರಾಜ್ಯದವನೇ ಆಗಿರ್ಲಿ, ನಮ್ಮ ರಾಜ್ಯದವನೇ ಆಗಿರ್ಲಿ, ಶಿಕ್ಷೆ ನಾವು ಕೊಡ್ತೀವಿ. ನೋಡೋಣ. ಹಾ ನೋಡೋಣ. ಆ ವ್ಯಕ್ತಿ ಯಾರು ಅಂತ ಬರ್ಲಿ, ನೋಡೋಣ. ನಿಂತ್ಕೊಳ್ಳಿ. ನೀನಲ್ಲಿ ಏನು ಮಾಡಿದೆ ಅದು ಸರಿಯಲ್ಲ ಪಂಡಿತ ರಾಮಕೃಷ್ಣ. ಈಗ ನೋಡು ನಾನೇನ್ ಮಾಡ್ತೀನಿ ಅಂತ. ನಾನೇನ್ ಮಾಡ್ದೆ ಗುರುಗಳೇ? ಎಲ್ಲಾ ದಕ್ಷಿಣೆನೂ ಹಂಚಿಬಿಟ್ಟಿಯಲ್ಲ. ನ್ಯಾಯನ ಅದು? ಒಬ್ಬ ಬ್ರಾಹ್ಮಣನಿಗೆ ದಕ್ಷಿಣೆ ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಗೊತ್ತಿಲ್ವಾ? ಹಾ ಗೊತ್ತಿದೆ. ಆದ್ರೆ ಅವರೆಲ್ಲರೂ ಕೂಡ ಬಡ ಬ್ರಾಹ್ಮಣರೇ ಅಲ್ವಾ? ಆದ್ರೇನಾಯ್ತು? ನಮಗ್ ಸಿಗ್ಲಿಲ್ವಲ್ಲ ಅದು. ಒಳ್ಳೇದೆಲ್ಲ ಮಾಡಿದ್ದು ನೀನು. ಇಲ್ಲ ಗುರುಗಳೇ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಗೂ ಸಹ ಪುಣ್ಯ ಸಿಗುತ್ತೆ. ಸತ್ಯವಚನ. ಇದೇನ್ ಸತ್ಯ ಅನ್ಕೊಂಡ್ ನೀವು ಪುಣ್ಯ ಇಟ್ಕೊಂಡು ನಾನೇನ್ ಹೊಟ್ಟೆ ತುಂಬಿಸ್ಕೊಳಕ್ಕಾಗತ್ತಾ? ಎಲ್ಲಾ ವಸ್ತುಗಳು ನೀವು ತಗೊಂಡೋಗ್ತೀರಾ? ಇಲ್ಲ ಗುರುಗಳೇ, ನಾನೇನು ತಗೊಂಡಿಲ್ಲ. ಈಶ್ವರ ಕೂಡ ನೋಡ್ತಾ ಇದ್ದಾನಲ್ವಾ? ನಿಮಗೂ ಪುಣ್ಯದಲ್ಲಿ ಖಂಡಿತ ಭಾಗ ಕೊಡ್ತಾನೆ. ನನ್ ಮಾತ್ ಕೇಳಿ. ನಾನೇನು ಕೇಳೋದಿಲ್ಲ ನಿನ್ ಮಾತನ್ನ. ಸರಿ, ನಿಮ್ಮಿಷ್ಟ ಬಿಡಿ. ನಿಂತ್ಕೊಳ್ಳಿ. ದ್ರೋಹದ ಮೇಲೆ ದ್ರೋಹ ಮಾಡ್ತೀರಾ? ಈಗ ನನಗಿಂತ ಮುಂಚೆ ಹೋಗ್ತೀರಾ ನೀವು? ದೊಡ್ಡವ್ರು ಯಾರೋ? ನೀವು. ಗುರು ಯಾರು? ನೀವೇ. ಹಾಗಾದ್ರೆ ಮೊದಲು ಯಾರು ಒಳಗಡೆ ಹೋಗ್ಬೇಕಾಗಿತ್ತು? ನೀವೇ. ಇಲ್ಲೇ ನಿಂತಿರೋ. ನೋಡಿ ಮಣಿ. ಗೊತ್ತಾಗ್ತಾ ಇಲ್ಲ ಈ ಮುದುಕಂಗೆ ತಂತಾನೆ ಬಲಿ ಆಗೋದಕ್ಕೆ ಯಾಕೆ ಇಷ್ಟೊಂದು ಆನಂದ ಆಗತ್ತೆ ಅಂತ. ಈಗ ನಿಜವಾದ ಆನಂದ ನಮಗಾಗತ್ತೆ. ನಾನು ಮಹಾರಾಣಿ ತಿರುಮಲಂಬ, ಮಹಾರಾಜ ಕೃಷ್ಣದೇವರಾಯರ ಕಿರಿಯ ಮಹಾರಾಣಿ. ಮತ್ತೆ ನಾವು ಮಹಾರಾಣಿ ಚಿನ್ನಾದೇವಿ, ಮಹಾರಾಜ ಕೃಷ್ಣದೇವರಾಯರ ಹಿರಿಯ ಮಹಾರಾಣಿ. ನಾನು ಪದ್ಮಾಲ್ಯ, ಒಬ್ಳು ಮಹಾರಾಣಿ. ಇವಳು ನನ್ನ ಪ್ರೀತಿಯ ಸುಪುತ್ರಿ ರಾಜ್ಕುಮಾರಿ ಜಗನ್ಮೋಹಿನಿ. ಅಮ್ಮ, ನನ್ಗಂತೂ ಈಗ ಎಲ್ಲ ಹೇಳ್ಬೇಕು ಅನಿಸ್ತಾ ಇದೆ. ನನ್ಗೂ ಕೂಡ. ಆದ್ರೆ ನಾವಿಬ್ರು ನಿಯಂತ್ರಣನ ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ರಾಮ ಅವ್ನ ಪ್ರಾಣನೇ ತ್ಯಾಗ ಮಾಡ್ಬಿಡ್ತಾನೆ. ಎಷ್ಟು ರೂಪವತಿಯಾಗಿದ್ದಾಳೋ ಅಷ್ಟೇ ಸುಂದರವಾದ ನಗು, ಅಷ್ಟೇ ಸುಂದರವಾದ ಶರೀರ, ಅಷ್ಟೇ ಮನಮೋಹಕವಾದ ಆಭರಣಗಳು. ಇಲ್ ನೋಡಿ, ಅತ್ಯಂತ ಅಮೂಲ್ಯವಾದ ರತ್ನ. ನಮ್ಮ ಪ್ರತಿಯೊಂದು ಆಭರಣದಲ್ಲಿ ಎಲ್ಲಾ ಊರಿನ ರತ್ನ ಇದ್ದೇ ಇರುತ್ತದೆ. ಅಷ್ಟೇ ಅಲ್ಲ, ಮಹಾರಾಣಿ ತಿರುಮಲಂಬ ಹತ್ರ ವಿದೇಶದಿಂದ ಬಂದಂತ ರತ್ನಗಳು. ಆದ್ರೆ ನನಗ್ ವಿಷಯನೇ ಗೊತ್ತಿಲ್ಲ. ನೋಡಿ, ಇವ್ರ ಹತ್ರ ಎಷ್ಟು ಆಭರಣಗಳಿದೆ ಅಂದ್ರೆ ಲೆಕ್ಕವೇ ಇಡೋದಕ್ ಸಾಧ್ಯ ಇಲ್ಲ. ಮಹಾರಾಣಿ ತಿರುಮಲಂಬ, ನಿಮ್ಗೆ ಇದಾದ್ರೂ ನೆನ್ಪಿರ್ಬೇಕಲ್ಲ, ಮಹಾರಾಜ ನಮ್ಗೆ ಕೊಟ್ಟಂತಹ ವಿಶೇಷ ಹಾರವನ್ನ ನಾವು ಎಲ್ಲಿಟ್ಟಿದೀವಿ ಅಂತ. ಏನು, ಮಹಾರಾಜರು ನಿಮ್ಗೆ ಆ ಹಾರ ಕೊಟ್ಟಿದ್ರಾ? ಮತ್ ನನಗ್ ಕೊಟ್ಟೇ ಇಲ್ಲ. ನೋಡಿ, ಮತ್ತೆ ಮರ್ತೋದ್ರು. ಮಹಾರಾಜ ಅಷ್ಟೊಂದು ಉಡುಗೊರೆ ಕೊಡ್ತಾ ಇರ್ತಾರಲ್ವಾ, ಅದಕ್ಕೆ. ನಮ್ ರಾಜ್ಯದಲ್ಲಿ ದಾನದ ಬಗ್ಗೆ ಏನ್ ಕೇಳ್ತೀರಾ? ಬೊಕ್ಸೆ ತುಂಬಾ ಮುತ್ತು ರತ್ನಗಳನ್ನ ಕೊಡ್ತೀವಿ.
ಮತ್ತೆ ಪೂಜೆಗೆ ಬರೋದಕ್ಕಿಂತ ಮೊದ್ಲು ಮಹಾರಾಜರು ರಾಜ್ಕುಮಾರಿ ಕೈಯಿಂದ 100 ಮುತ್ತು ರತ್ನಗಳನ್ನ ದಾನ ಮಾಡಿಸ್ತಾರೆ. ಮತ್ತೆ ನೋಡಿ ರಾಜ್ಕುಮಾರಿ ಕೈ ಹೇಗ್ ಸೌದಿದೆ ಅಂತ. ನಾವು ಕೂಡ ತುಂಬಾ ದಾನಗಳನ್ನ ಮಾಡ್ತೀವಿ. ಕಳೆದ ವಾರ ನಾನು ಹಾಗಲಕಾಯಿ ಲಾಡು ಮಾಡಿ ದಾನ ಮಾಡಿದ್ದೆ. ಹೌದು, ನಾನ್ ಮಾಡಿದ ಹಸಿಮೆಣಸಿನಕಾಯಿ ಲಾಡು ತಿಂದು ಜನಗಳು ಅವ್ರ ಬೆರಳನ್ನ ಅವರೇ ಕತ್ತರಿಸ್ಕೊಂಡಿದ್ರು. ಹಸಿ ಮೆಣಸಿನಕಾಯಿ ಲಾಡುನ? ಹಾ, ಬಹುಶಃ ಹೋದ್ ಜನ್ಮದಲ್ಲಿ ಇಬ್ರು ಅಕ್ಕ ತಂಗಿರಾಗಿದ್ರೇನು. ನನಗನ್ಸುತ್ತೆ ಇವರಿಬ್ಬರ ಮಧ್ಯ ಜನ್ಮ ಜನ್ಮದ ಅನುಬಂಧ ಇದೆ ಅಂತ. ಅಕ್ಕ 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 ನೀವು ನನಗಿಂತ ದೊಡ್ಡವರು, ಅಕ್ಕ ಅಂತ ಹೇಳಲೇಬೇಕಲ್ವಾ? ಇವಳು ಸಂಬಂಧ ಕೂಡ ಬೆಳೆಸ್ತಾ ಇದ್ದಾಳಲ್ಲ ಅಮ್ಮ. ಪೂರ್ಣ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದಾಳೆ ಅನ್ಸುತ್ತೆ. ಈಗ ನೋಡ್ತಾ ಇರು ಹೇಗೆ ಅವಳು ಬಲೆ ಹಾಸ್ತಾಳೆ ಅಂತ. ನೀವು ಹಾಡು ಹೇಳ್ತೀರಾ? ಇದು ನಮ್ಮೊಳಗಿದ್ದಂತ ಕಲೆ, ಈಗಷ್ಟೇ ಶುರು ಮಾಡಿದ್ದೀನಿ. ನಾನು ಕೂಡ ಹಾಡ್ತೀನಿ. ಅಕ್ಕ ನಿಮ್ಮ ಅನುಮತಿ ಇದ್ರೆ ನಾನು ಕೂಡ ನಿಮ್ ಜೊತೆ ಅಭ್ಯಾಸ ಮಾಡ್ಬೋದಾ? ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಾವಿವತ್ತಿಂದಾನೇ ನಮ್ಮ ಅಭ್ಯಾಸ ಶುರು ಮಾಡೋಣ. ಅಮ್ಮ, ಇವರಿಬ್ರಲ್ಲೂ ಗೆಳೆತನ ಬೆಳೀತಿದೆ. ಆ ಪತ್ನಿ ತಲೆ ಮೇಲೆ ಕೂರಿಸ್ಕೊತಿದ್ದಾರೆ. ಈಗ ನಾವ್ ಇವ್ರಿಗೆ ಹೇಳಲೇಬೇಕು. ಆದ್ರೆ ರಾಮಂಗ್ ಯಾರು ಹೆದರ್ತಾರೆ ಬಿಡಿ. ಅವನೇನಿದ್ರು ನನ್ನಿ ದಂಡಕ್ ಮಾತ್ರ ಹೆದರೋದು. ಹೌದಮ್ಮ, ಬನ್ನಿ ಹಾಗಾದ್ರೆ ನಾವ್ ಅಭ್ಯಾಸ ಮಾಡೋಣ. ನಡಿ, ನಾವು ನಮ್ ಸ್ವಾಮಿಗಳಿಗೆ ಊಟದ ಸ್ಪರ್ಧೆ ಬಗ್ಗೆ ತಿಳಿಸೋಣ. ಬಾ ಗೆಳತಿ, ಹೋಗೋಣ. ಹೀಗೆ ನುಡಿಸ್ತಾರಮ್ಮ ತಂಬೂರಿನ? ಈಗ ನುಡ್ಸಿದ್ರೆ ಅದು ನಾದಸ್ವರನೇ. ಇಲ್ಲ, ಯುದ್ಧದ ರಣಕಹಳೆ. ನನಗಂತೂ ನೋಡು ಅವಶ್ಯಕತೆನೇ ಇಲ್ಲ. ನಾವು ಕೇವಲ ಆ ವ್ಯಕ್ತಿಯ ನಡವಳಿಕೆಗೆ ಮರಣ ದಂಡನೆಯನ್ನ ನೀಡ್ತೇವೆ. ಸರ್ವಪ್ರಥಮ ಈ ಕೋಣೆ ಒಳಗೆ ಬರುವ ವ್ಯಕ್ತಿಯ ನಡವಳಿಕೆಯನ್ನ ನೋಡಿ ನಾವು ಮರಣ ದಂಡನೆಯನ್ನ ನೀಡ್ತೇವೆ. ನಿಮಗೆ ಮರಣ ದಂಡನೆ ಕೊಡಲಾಗುತ್ತದೆ. ಮರಣ ದಂಡನೆ? ಯಾಕೆ 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 ಯಾಕೆ? ಗುರುಗಳೇ, ನೀವಿಲ್ಲಿ ಬಂದಿದ್ದು ಪಂಡಿತ ರಾಮಕೃಷ್ಣನಿಗೆ ದಂಡನೆಯನ್ನ ಕೊಡಿಸೋದಿಕ್ಕೆ, ಆದ್ರೆ ಉಲ್ಟಾ ನಿಮ್ಗೆ ದಂಡನೆ ಆಗೋಯ್ತು. ಅದು ಮೃತ್ಯು ದಂಡನೆ ಗುರುಗಳೇ, ಮೃತ್ಯು ದಂಡನೆ. ಮಾಮ ಮಹಾಮಂತ್ರಿ, ಇವರಿಗೆ ಮರಣ ದಂಡನೆ ಕೊಡಿ. ಮಹಾಮಂತ್ರಿ ತಿಮ್ಮರಾಸು, ಇವರಿಗೆ ದಂಡನೆ ನಮ್ಮ ರಾಜ್ಯದಲ್ಲಿ ನೀಡಬೇಕು. ಆದ್ರೆ ನಾನು ಯಾವ ಅಪರಾಧ ಮಾಡಿದೆ ಅಂತ ನಾವು ನಿರ್ಧರಿಸಿದ್ವಿ. ಯಾರು ಪ್ರಪ್ರಥಮವಾಗಿ ಒಳಗೆ ಬರ್ತಾರೋ ಅವರಿಗೆ ಮರಣ ದಂಡನೆ ಕೊಡ್ತೀವಿ ಅಂತ. ನಿರ್ಧಾರ ನಮ್ಮದಾಗಿತ್ತು. ಮರಣ ದಂಡನೆಯನ್ನು ನಾವೇ ನೀಡುತ್ತೇವೆ. ಇದು ನನ್ನ ಪ್ರತಿಷ್ಠೆಯ ಪ್ರಶ್ನೆ. ಗುರುಗಳೇ, ಇದು ಮಹಾರಾಜರ ಪ್ರತಿಷ್ಠೆಯ ಪ್ರಶ್ನೆ. ಮೃತ್ಯು ದಂಡನೆಯನ್ನ ಸ್ವೀಕಾರ ಮಾಡ್ಕೊಳ್ಳಿ, ಪ್ರೀತಿಯಿಂದ ಸ್ವೀಕರಿಸಿ. ಸರಿ. ಇಲ್ಲ, ಇವರಿಗೆ ಮರಣ ದಂಡನೆ ನಮ್ಮ ಕಡೆಯಿಂದ ನಿಶ್ಚಯಗೊಂಡಿದೆ. ಇದನ್ನ ನಾವು ನಿಶ್ಚಯ ಮಾಡಿದೀವಿ. ಆದ್ರೆ ನೀವಿಬ್ರು ಒಟ್ಟಿಗೆ ಒಂದೇ ವ್ಯಕ್ತಿಗೆ ಮರಣದಂಡನೆ ಹೇಗ್ ಕೊಡ್ತೀರಾ? ಸತ್ಯ ಹೇಳ್ದೆ, ಮರಣ ದಂಡನೆಯ ಪ್ರತೀಕ್ಷೆ ಯಾರು ಮಾಡ್ತಾರೆ? ನಾವು ಈಗಲೇ ಇವ್ರನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ. ತುಂಡು ನಮ್ಮ ಕತ್ತಿಯಿಂದನೇ ಆಗ್ಬೇಕು. ಅಲ್ಲ, ಅದೇನು ಕರ್ಬೂಜದ ಹಣ್ಣ ನನ್ನನ್ನ ತುಂಡು ತುಂಡು ಮಾಡೋದಕ್ಕೆ? ಮಹಾರಾಜರೇ, ಬೇಡ. ಪಂಡಿತ ರಾಮಕೃಷ್ಣ, ನೀವು ನನ್ನನ್ನ ತಡೆಯಲು ಬರುತ್ತಿದ್ದೀರಾ? ಇಂತಹ ಕುಚೇಷ್ಟೆ, ಇಂತಹ ಸಾಹಸ, ಇಂತಹ ದುಸ್ಸಾಹಸ. ಕ್ಷಮಿಸಿ ಮಹಾರಾಜರೇ, ನಿಮ್ಮಿಂದ ಯಾವ ಅನರ್ಥನೂ ಆಗ್ಬಾರ್ದು ಅಂತ ತಡಿತಾ ಇದ್ದೀನಿ. ಎಂತಹ ಅನರ್ಥ ಪಂಡಿತ ರಾಮಕೃಷ್ಣ? ಇದು ನಮ್ಮ ಪ್ರತಿಷ್ಠೆಯ ಪ್ರಶ್ನೆ. ತುಂಡಂತೂ ನನ್ನ ಕತ್ತಿಯಿಂದನೇ ಆಗ್ಬೇಕು.